ಈ ಸತಿ ಲೈಟಿಂಗ್ಸ್ ಎಷ್ಟು ದಿವಸ ಇರುತ್ತೆ ಅಂತ ಎಲ್ಲರಿಗೂ ಡೌಟ್ ಇದೆ. ನಿನ್ನೆ ಯಾವ್ದು ಆನೆ ಜಂಬೂ ಸವಾರಿ ಮಾಡಿದ್ದು? ಏನ್ ಆನ್ಸರ್ ಹೇಳ್ತೀರಾ ಅದು ಹೇಳ್ಬೋದು. ಗಾಂಧಿ ತತ್ವ ತರ ನೋಡಿದ್ರಲ್ಲ ಮಕ್ಕಳನ್ನ, ಅದ್ ನೋಡಿ ನಿಮ್ಗೆ ಏನ್ ಅನಿಸ್ತು? ಏನ್ ಅನ್ನೋದು ಗಾಂಧಿ ತತ್ವ ಇದ್ದಾರೆ. ಗಿಫ್ಟ್ ಏನೂ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ಬಂದ್ಬಿಟ್ಟು ಮೈಸೂರು ಲೈಟಿಂಗ್ಸ್ ಅಲ್ಲಿ ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಿಟ್ಟು 3 ಕ್ವಶನ್ಸ್ ಕೇಳ್ತೀನಿ. ಏನು ಅಂತಂತಂದ್ರೆ, ಈ ಸತಿ ಆನೆ ಯಾವ್ದು ಲಿಫ್ಟ್ ಮಾಡಿದ್ದು ಅಂಬಾರಿನ, ಮತ್ತೆ ಅದು ಎಷ್ಟು ಏಜು ಆನೆದು, ನೆನ್ನೆ ತಾನೆ ಲಿಫ್ಟ್ ಮಾಡಿದೆ ಅಲ್ವಾ, ಹೌದು, ಎಷ್ಟು ಏಜು, ಮತ್ತೆ ಈಗಿನ ಮಹಾರಾಜ ಯಾರು ಅಂತ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ. ಯಾರು ಹೇಳ್ತಾರೆ ನೋಡೋಣ, ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಿಟ್ಟು ನಾವು ಮಾತಾಡೋಣ. ಆಮೇಲೆ ಈ ಸತಿ ಲೈಟಿಂಗ್ಸು ಎಷ್ಟು ದಿವಸ ಇರುತ್ತೆ ಅಂತ ಎಲ್ಲರಿಗೂ ಡೌಟ್ ಇದೆ. ಈ ಲೈಟಿಂಗ್ಸ್ ಬಂದ್ಬಿಟ್ಟು ಅಕ್ಟೋಬರ್ 12ನೇ ತಾರೀಕುವರೆಗೂ ಇರುತ್ತೆ. ಅಕ್ಟೋಬರ್ 12ನೇ ತಾರೀಕುವರೆಗೂ ಲೈಟಿಂಗ್ಸ್ ಇರುತ್ತೆ. ಅಷ್ಟರೊಳಗೆ ಬಂದು ಎಲ್ಲ ನೋಡ್ಕೊಂಡು ಹೋಗಿ. ಸ್ಯಾಟರ್ಡೆ ಸಂಡೇ ಯಾವುದೇ ಕಾರಣಕ್ಕೂ ಬರಕ್ಕೆ ಹೋಗ್ಬಿಡಿ. ಅಲ್ಲಿ ನೋಡಿ, ಇಲ್ಲಿ ಎಲ್ಲೂ ಸಹ ಪಾರ್ಕಿಂಗ್ ಫುಲ್ಲಾಗಿ ಗಾಡಿ ತೆಗಿಯೋಕೆ ಆಗದೇ ಇರೋಷ್ಟು ಜಾಮ್ ಇರುತ್ತೆ. ಅದಾದ್ಮೇಲೆ ಮಾಮೂಲಿ ವೀಕ್ ಡೇಸಲ್ಲಿ ಬಂದು, ಯಾಕಂದ್ರೆ ಆಫೀಸ್ ಟೈಮು ಇವೆಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿ. ವೀಕೆಂಡಲ್ಲಿ ಯಾವುದೇ ಕಾರಣಕ್ಕೂ ಬರಕ್ಕೆ ಹೋಗ್ಬಿಡಿ. ಇವತ್ತು ಫ್ರೈಡೆ, ಅಕ್ಟೋಬರ್ 3, ಪರವಾಗಿಲ್ಲ, ಯಾಕಂದ್ರೆ ನಿನ್ನೆ ವಿಜಯದಶಮಿ ನಡೆದಿರೋದ್ರಿಂದ ಆಲ್ಮೋಸ್ಟ್ ಆಲು ಟ್ರಾಫಿಕ್ ಇವಾಗ ಇದ್ದೇ ಇರುತ್ತೆ. ಎಲ್ಲ ಮುಗಿತಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಆಮೇಲೆ ಅರಮನೆ ಲೈಟಿಂಗ್ಸ್, ಅರಮನೆ ಫ್ರಂಟ್ ಅಲ್ಲಿ ಬಿಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಇವಾಗ ನಾನು ಬಂದಿದ್ಮೇಲೆ ನೋಡ್ತಾ ಇದ್ದೀನಿ, ಅರಮನೆ ಫ್ರಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಟಿಕೆಟ್ ತಗೋಬೇಕು ಅಂತ ಹೇಳ್ತಿದ್ರು. ಇವಾಗ ನಾವು ಹೋದು ಅಲ್ಲಿ ಟಿಕೆಟ್ ತಗೊಳಕ್ಕೂ ಸಹ ಇಲ್ಲ ಯಾರು, ಇಂಥ ಫ್ರಂಟ್ ಅಲ್ಲಿ ಬಿಡ್ತಾ ಇಲ್ಲ. ಆದಷ್ಟು ಬರೋರು ಹೊರಗಡೆ ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡ್ಕೊ ಹೋಗ್ಬೇಕಾಗುತ್ತೆ. ಅಲ್ದಷ್ಟು ಇವತ್ತು ಸ್ವಲ್ಪ ಜನ ಜಾಸ್ತಿನೂ ಇದ್ದಾರೆ. ಇವಾಗ ಹೋಗ್ತಾ ಹೋಗ್ತಾ ಕಮ್ಮಿನೂ ಆಗ್ತಾ ಇದ್ದಾರೆ. ನೋಡೋಣ, ಇವಾಗ ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಿಟ್ಟು 3-4 ಕ್ವಶನ್ಸ್ ಕೇಳೋಣ. ಇವಾಗ ನಾವು ಸ್ಟ್ರೇಂಜರ್ಸ್ ಹತ್ರ ಬಂದ್ಬಿಟ್ಟು ಒಂದು 2-3 ಕ್ವಶನ್ಸ್ ಕೇಳ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಅಕ್ಕ ಇಟ್ಕೊಳ್ಳಿ ಹಂಗೆ. ಅಣ್ಣ, ನಿನ್ನೆ ಜಂಬೂ ಸವಾರಿ ನಡೀತು ಅಲ್ವಾ? ಜಂಬೂ ಸವಾರಿಲಿ ಬಂದ್ಬಿಟ್ಟು ನಿನ್ನೆ ಯಾವ್ದು ಆನೆ ಜಂಬೂ ಸವಾರಿ ಮಾಡಿದ್ದು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಲ್ಲ, ಭೀಮನ ಅಲ್ಲ, ಅಲ್ಲ, ಮಾಡಿದ ಜಂಬೂ ಸವಾರಿನ ಅಭಿಮನ್ಯು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅದಕ್ಕೆ ಎಷ್ಟು ಏಜ್? ಅದಕ್ಕೆ ಇವಾಗ 56. ತಪ್ಪು. ಮತ್ತೆ ಎಷ್ಟು? 15. ಆನ್ಸರ್ ಹೇಳ್ತೀರಾ? ಸ್ಟ್ರೇಂಜರ್ಸ್ ಹತ್ರ 2-3 ಕ್ವಶನ್ಸ್ ಕೇಳ್ತೀನಿ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಈಗಿನ ಮಹಾರಾಜ ಯಾರು? ಇವರು ಯದುವೀರ್. ಯದುವೀರ್ ಕೃಷ್ಣದತ್ತ. ಗಾಂಧಿ ತತ್ವ ತರ ನೋಡಿದ್ರಲ್ಲ ಮಕ್ಕಳನ್ನ, ಅದ್ ನೋಡಿ ನಿಮ್ಗೆ ಏನ್ ಅನಿಸ್ತು? ಏನ್ ಅನ್ನೋದು ಗಾಂಧಿ ತತ್ವ ಇದ್ದಾರೆ. ಬ್ರದರ್, ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಿಟ್ಟು ಕ್ವಶನ್ಸ್ ಕೇಳ್ತೀನಿ. ನಿಮ್ ರ್ಯಾಂಡಮ್ ಆಗಿ ಏನ್ ಆನ್ಸರ್ ಹೇಳ್ತೀರಾ ಅದು ಹೇಳ್ಬೋದು. ಹೌದು, ಇವತ್ತೆಲ್ಲ ಸುತ್ತಾಡಿದ್ರಿ ಅಲ್ವಾ? ಎಲ್ಲೆಲ್ಲಿ ಸುತ್ತಾಡಿದ್ರಿ? ಪ್ಯಾಲೇಸ್ ಲೈಟಿಂಗ್ಸ್ ನೋಡಿದ್ವಿ. ಇವಾಗಲೇ ಈವ್ನಿಂಗ್ ಬಂದಿದ್ವಿ. ಇವಾಗ ಎಕ್ಸಿಬಿಷನ್ ಹೋಗ್ತಿದ್ವಿ. ಅಲ್ಲಿ ಆ ಸುತ್ತಮುತ್ತ ನೀವು ಗಾಂಧಿ ತತ್ವ ತರ ನೋಡಿದ್ರ? ಅವ್ರು ನೋಡಿ ಏನು ನಿಮ್ಗೆ ಏನು ಆತರ ಅಯ್ಯೋ ಮಾಡ್ತಾರ ತಪ್ಪು ಅಂತ ಅನ್ನಿಸ್ತಲ್ವಾ? ತಪ್ಪು ಅನ್ಸಿಲ್ಲ, ಆದ್ರೆ ಜೀವನ ಆತರ ಕ್ರಿಟಿಕಲ್ ಆಗಿದೆ, ಏನು ಮಾಡಕ್ಕಾಗಲ್ಲ. ಅದ್ಯಾರ ಒಬ್ರು ನಡೆಸ್ತಾರ, ಮಕ್ಳಿಗೆ ಏನ್ ಗೊತ್ತು? ಮಕ್ಳ ಹತ್ರ ಹೋಗಿ ಏನಾರ ಆನ್ಸರ್ ಕೇಳಿದ್ರೆ ಮಕ್ಳು ಏನು ಆನ್ಸರ್ ಮಾಡ್ತಾರಲ್ಲ. ಅವ್ರಿಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ವಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನು ಅವೇರ್ನೆಸ್ ಗೊತ್ತಿಲ್ವಲ್ಲ. ಅದ್ ತಪ್ಪು ತಾನೆ ಮಾಡ್ತಾರದು. ತಪ್ಪು ತಪ್ಪು ಬ್ರೋ. ಓಕೆ, ಥ್ಯಾಂಕ್ ಯು ಬ್ರೋ. ಅವ್ರ ಬಗ್ಗೆ ಕೇಳಿದ್ ಖುಷಿ ಆಯ್ತು. ಅವ್ರ ಬಗ್ಗೆ ಕೇಳಿದ್ ಖುಷಿ ಆಯ್ತು. ಇವಾಗ ಅವ್ರು ಹೇಳ್ತೀನಿ ಅಂತ ಹೇಳವ್ರೆ. ಬ್ರೋ, ಈ ಕಡೆ ಬಂದ್ಬಿಡಿ, ಗಾಡಿ ಪಾಸ್ ಅಲ್ಲಿ. ಬ್ರೋ, ಈ ಕಡೆ ಬಂದ್ಬಿಡಿ, ಗಾಡಿ ಪಾಸ್ ಅಲ್ಲಿ. ಆ ಕಡೆ ಬ್ರೋ, ಆಯ್ತು, ಇಟ್ಕೊಳ್ಳಿ ಬ್ರೋ, ಇಟ್ಕೊಳ್ಳಿ. ಫುಲ್ ಬರಂಗ್ ಇಟ್ಕೊಳ್ಳಿ ಬ್ರೋ. ನಿನ್ನೆ ಜಂಬೂ ಸವಾರಿ ನಡೀತಲ್ವಾ?
ನಿನ್ನೆ ಜಂಬೂ ಸವಾರಿ ಹರಿದಿದ್ರಲ್ಲಿ ಆನೆ ಯಾವ್ದು ಲಿಫ್ಟ್ ಮಾಡಿದ್ದು ಜಂಬೂ ಇದ್ರನ್ನ ಅಂಬರಿನ? ಅಭಿಮನ್ಯುಗೆ ಎಷ್ಟು ಏಜ್? ಹೇಳಿ ಏನ್ ಹೇಳಿ? ಅಭಿಮನ್ಯು ಪಕ್ಕ ಅಭಿಮನ್ಯುಗೆ ಎಷ್ಟು ಏಜ್? ಗಿಫ್ಟ್ ಏನು ಇಲ್ಲ ಬ್ರೋ. ಫಸ್ಟ್ ಏನ್ ಕೊಡ್ಬೇಕು ಬ್ರೋ ನಿಮ್ಗೆ? ಏನ್ ಒಂದ್ ಪಾನಿಪುರಿ ಕೊಡಿಸ್ತೀನಿ ಬ್ರೋ. ಏಜು ಐ ಥಿಂಕ್ 20. ತಪ್ಪು ಬ್ರೋ. 23 or 25. ಇಲ್ಲ ಬ್ರೋ, 59 ಇಯರ್ಸ್ ಬ್ರೋ. 59 ಮತ್ತೆ ಇನ್ನು ಹುಡುಗ ಇದ್ದಂಗಿದ್ದಾನಲ್ಲ ಅವನು. ಹೆಂಗ್ ಬಂದಿದ್ದಾನೆ? ಗೊತ್ತಿಲ್ಲ ಬ್ರೋ ನನಗೂ ಅಷ್ಟು. ಬ್ರೋ ಇವಾಗ ಎಲ್ಲೆಲ್ಲಿ ಎಷ್ಟು ಗಂಟೆಗೆ ಬಂದ್ರಿ ಬ್ರೋ ಇವಾಗ? ನಾವು ಬಂದಿದ್ದು 6 o'clock. 6 o'clock ಬಂದು ಎಲ್ಲೆಲ್ಲಿ ಸುತ್ತಾಡಿದ್ರಿ? ಪಾರ್ಕಿಂಗ್ ಗೆ ಇಷ್ಟದಾಯ್ತು ನಮ್ಗೆ. 8 o'clock ಪಾರ್ಕಿಂಗ್ ಮಾಡಕನಿ. ಪಾರ್ಕಿಂಗ್ ಮಾಡಕ್ಕೆ ಇನ್ನೂ ಎಲ್ಲೂ ಹೋಗಿಲ್ಲ? ಎಲ್ಲೋ ಹೋಗಿರಿ. ಈಗ ಸ್ಟಾರ್ಟ್ ಎಕ್ಸಿಬಿಷನ್ ಹೋಗ್ತಾ ಇದೀವಿ. ಅಲ್ಲಿಂದ ಬಂದು ಮತ್ತೆ ಪ್ಯಾಲೇಸ್. ಆದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿದೆ ಆಲ್ಮೋಸ್ಟ್ ಆಲ್. ಏನು ಇವಾಗ ನಿನ್ನೆ ನಿನ್ನೆ ದಿನ ದಸರಾ ಅಲ್ಲ, ಇನ್ನೊಂದಿದೆ ವಿಜಯದಶಮಿ ಅಲ್ಲ. ಅಲ್ಲ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ. ಅಲ್ಲ ಬ್ರೋ, ನಿನ್ನೆ ಇನ್ನೊಂದು ಮೇನ್ ನಿನ್ನೆ ಗಾಂಧಿ ಜಯಂತಿ. ಹೌದು ಬ್ರೋ ಅಲ್ವಾ? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. ಇವಾಗ ನೀವು ಸುತ್ತಮುತ್ತ ಹೋದ್ರೆ ಇವಾಗ ಬರ್ಬೇಕಾರೆ ಸಿಲ್ವರ್ ಕಲರ್ ಅಲ್ಲಿ ಪಾಯಿಂಟ್ ಹೊಡೆದಿ ಮಕ್ಳನ್ನ ಆತರ ಏನ್ ಮಾಡಿದಾರೆ ನಿಲ್ಸಿದಾರೆ. ನೋಡಿದ್ರೆ ಅಬ್ಸರ್ವ್ ಮಾಡಿದ್ರ ಸೋಷಿಯಲ್ ಮೀಡಿಯಾದೆಲ್ಲ ಇವಾಗ ಆಲ್ಮೋಸ್ಟ್ ಟ್ರೆಂಡಿಂಗ್ ನಡೀತಾ ಇದೆ. ಇವಾಗ ಅದಕ್ಕೆ ನೀವೇನಂತ ರಿಯಾಕ್ಟ್ ಮಾಡ್ತೀರಾ? ಮಾಡೋದು ಒಂದು ದಸರಾ ಒಂದು ನಾಡಹಬ್ಬ, ಗಾಂಧಿ ಜಯಂತಿ ಬಂದು ಅದು ಒಂದು ರಾಷ್ಟ್ರೀಯ ಹಬ್ಬ ಇದ್ದಂಗೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಗಾಂಧಿ ಜಯಂತಿ ಮಾಡ್ಲೇಬೇಕು ನಾವು. ಬ್ರೋ ಅದಲ್ಲ ನಾನು ಕೇಳ್ತಾರೆ ರಿಯಾಕ್ಷನ್. ಒಂದು ಅವರು ಹೊಟ್ಟೆಪಾಡಿಗೆ ಮಾಡ್ತಾ ಇದಾರೆ. ಒಂದು ಹೊಟ್ಟೆಪಾಡಿಗೆ ಅಂತ ಹೇಳ್ತಾ ಇದ್ರಲ್ವಾ? ಮಕ್ಕಳು ಹೊಟ್ಟೆಪಾಡಿಗೆ ಮಾಡೋದಾದ್ರೆ ಬಟ್ ಅಪ್ಪ ಅಮ್ಮ ಸಾಕ್ಬೇಕು. ಏಜ್ ಎಷ್ಟು ಬ್ರೋ ಇವಾಗ? ಮಾಮೂಲಿ ಇಂಡಿಯಾ 18 ಇದೆ. 18 ಪ್ಲಸ್ ಬಂದ್ರೆ ಅವ್ರ ಏನ್ ಬೇಕೋ ಅವರು ಉದ್ಯೋಗ ಏನ್ ಬೇಕೋ ಅದ್ ಮಾಡ್ಕೋಬಹುದು. ಬಟ್ 18 ಬಿಲೋ ಇದ್ರೆ ಮಾಡ್ಬೋದು. ಇವಾಗ ಮಾಡ್ತಾ ಇರೋದು ಏನು ಇವಾಗ? ಎಲ್ಲಿ ಇವಾಗ ಯಾರು ಇವಾಗ ನೀವು ನೋಡ್ದಂಗೆ ಯಾರು ಸಹ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಆ ಮಕ್ಳಿಗೆ ಫುಡ್ ಸಹ ಇನ್ಫೆಕ್ಷನ್ ಆಗುತ್ತೆ. ಎಲ್ಲ ತಂದ್ಕೊಟ್ರೆ ಆ ಪೈಂಟ್ ಮುಟ್ಟಿದ್ರೆ ನಮ್ ಕೈಗೆ ಅಂಟ್ತಾ ಇದೆ ಅಲ್ವಾ? ಅದಕ್ಕೇನ್ ನಿಮ್ಮ ರಿಯಾಕ್ಟ್ ಮಾಡೋದಾದ್ರೆ ಏನ್ ಮಾಡ್ತೀರಾ? ಏನ್ ಹೇಳ್ಬೋದು ಸೋಷಿಯಲ್ ಇದಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆ ಫುಡ್ ಅನ್ನ ಒದಗಿಸೋದು. ಸಿದ್ದರಾಮಯ್ಯನ ನೆಂಬಿಗೆ ಜಗವೆಲ್ಲ ನಿನ್ನ ನೋಡಿ ನೆಂಬಿಗೆ ಈ ಮನವೆಲ್ಲ ಬಾಳ ನೊಂದಿದೆ ಸಿದ್ದರಾಮಯ್ಯ ನೀ ನೋಡಬಾರದೆ. ಎಲ್ಲೆಲ್ಲಿ ಲೈಟಿಂಗ್ಸ್ ಚೆನ್ನಾಗಿದೆ ಅಂತಂದ್ರೆ ಅರಮನೆ ಸುತ್ತಮುತ್ತ, ಮತ್ತೆ ಅರಸು ರೋಡು, ಮತ್ತೆ LIC ಆಫೀಸ್ ಸರ್ಕಲ್, ಹಳೆ DC ಆಫೀಸ್ ಇದ್ರ ಹತ್ರ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಎಲ್ಲ ಹೋಗಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಕೆಳಗಡೆ ಲೈಟಿಂಗ್ಸ್ ಹತ್ರ ಎಲ್ಲ ನಿಂತ್ಕೊಂಡು ಇದು ಮಾಡೋದೆಲ್ಲ ಹೋಗ್ಬಿಡಿ. ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡೋದು ತುಂಬಾ ಕಷ್ಟ. ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ.